ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧನಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಒಂದು ಹೊಸ ಗದ್ಯ ಭಾಗವನ್ನು ನೋಡೋಣ. 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಭಾಗ 2ರಲ್ಲಿ ಬರುವಂತಹ ಒಂದು ಸುಪ್ರಸಿದ್ಧವಾದಂತಹ ಪ್ರಬಂಧದ ರೂಪದಲ್ಲಿರ್ತಕ್ಕಂತಹ ಒಂದು ಗದ್ಯ ಭಾಗ ಎಸ್.ಎಲ್. ಭೈರಪ್ಪನವರು ರಚನೆ ಮಾಡಿರ್ತಕ್ಕಂತಹ ಪ್ರಬಂಧದ ರೂಪದಲ್ಲಿರುವಂತಹ ಒಂದು ಅದ್ಭುತವಾದಂತಹ ಪಾಠ ಅಂತಲೇ ಹೇಳ್ಬೋದು. ನಾನು ಕಂಡಂತೆ BGL ಸ್ವಾಮಿ ಎನ್ನುವಂಥದ್ದು. ನಾನು ಕಂಡಂತೆ BGL ಸ್ವಾಮಿ, ಇದರಲ್ಲಿ BGL ಸ್ವಾಮಿ ಮತ್ತು ಎಸ್.ಎಲ್. ಭೈರಪ್ಪನವರ ನಡುವೆ ಇರ್ತಕ್ಕಂತಹ ಪರಸ್ಪರ ಸ್ನೇಹ ಎಂಥದ್ದು, ಅವರಿಬ್ಬರ ನಡುವೆ ಒಡನಾಟ ಇರುವಂಥದ್ದು ಎಂಥದ್ದು, ಆಮೇಲೆ ಅವರಿಬ್ಬರ ನಡುವೆ ಸ್ನೇಹ ಹೇಗಾಯಿತು ಎಂಬುದನ್ನು ಇಲ್ಲಿ ಎಸ್.ಎಲ್. ಭೈರಪ್ಪನವರು ತುಂಬ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಪ್ರಬಂಧದ ರೂಪದಲ್ಲಿರುವಂತಹ ಒಂದು ಪಾಠ. ಇಲ್ಲಿ ಅವ್ರಿಗೊಬ್ಬರ ಮೇಲೆ ಒಬ್ಬರಿಗೆ ಇರ್ತಕ್ಕಂತಹ ಗೌರವ ಆಗಿರ್ಬೋದು, ಪರಸ್ಪರ ಪ್ರೀತಿಯಾಗಿರ್ಬೋದು, ಅದು ಯಾವ ರೀತಿಯಾಗಿ ಮೂಡಿ ಬಂದಿದೆ ಅನ್ನುವಂಥದ್ದನ್ನ ಈ ಪ್ರಸ್ತುತ ಪಾಠದಲ್ಲಿ ನಾವು ನೋಡ್ಬೋದು. BGL ಸ್ವಾಮಿ ಯಾರು, ಏನು ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಇವರೊಬ್ಬರು ಶ್ರೇಷ್ಠ ಸಸ್ಯವಿಜ್ಞಾನಿ ಅಂತಲೇ ಹೇಳ್ಬೋದು. ವಿಶಿಷ್ಟವಾಗಿರ್ತಕ್ಕಂತಹ ಸಸ್ಯವಿಜ್ಞಾನಿ ಇವರು. ಅದಾದ ಮೇಲೆ ಅದರ ಜೊತೆಗೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿರುವಂಥವರು. ಮೊದಲಿಗೆ ಮಕ್ಕಳೇ, ನಾವು ಈ ಪಾಠದಲ್ಲಿ BGL ಸ್ವಾಮಿಯವರು ಯಾರು ಏನೆಂಬುದನ್ನು ತಿಳ್ಕೊಂಡು ಆಮೇಲೆ ಕಲ್ಪರಿಚಯ ಮಾಡಿಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಗದ್ಯ ಭಾಗ 7, ನಾನು ಕಂಡಂತೆ BGL ಸ್ವಾಮಿ, ಎಸ್.ಎಲ್. ಭೈರಪ್ಪ. ಬನ್ನಿ, ಇವ್ರು ಯಾರು ಏನು ಎಂಬುದನ್ನು ನಾವು ತಿಳ್ಕೊಂಡು ಅದಾದಮೇಲೆ ಪಾಠವನ್ನು ಪ್ರಾರಂಭ ಮಾಡೋಣ. ಆಶಯ: ಡಾಕ್ಟರ್ BGL ಸ್ವಾಮಿ ಕರ್ನಾಟಕದ ಪ್ರಸಿದ್ಧ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದರು. ನೋಡಿ, ಇವರು ನಮ್ಮ ಕರ್ನಾಟಕ ಕಂಡಂತಹ ಸುಪ್ರಸಿದ್ಧ ಸಾಹಿತಿಗಳಲ್ಲಿ ಇವರು ಕೂಡ ಒಬ್ಬರು. ಸಸ್ಯವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇವರು ತಮ್ಮ ಹಾಸ್ಯ ಬರಹಗಳಿಗೆ ಕೂಡ ಜನಜನಿತರು. ನೋಡಿ, ಇವರು ನಾನು ಮೊದಲೇ ಹೇಳಿದ್ನಲ್ವ ನಿಮಗೆ ಮಕ್ಕಳೇ, ವಿಶಿಷ್ಟ ಸಸ್ಯವಿಜ್ಞಾನಿ ಅಂತಲೇ ಇವರನ್ನು ನಾವು ಕರಿಬೋದು. ಸಸ್ಯವಿಜ್ಞಾನಿಯಾಗಿ ತಮ್ಮ ಕಾರ್ಯಕೌಶಲಗಳನ್ನು ಮಾಡ್ತಾ ಇದ್ದಂತಹ BGL ಸ್ವಾಮಿಯವರು ಜಾಸ್ತಿಯಾಗಿ ಕಾಮಿಡಿ ಬರಹಗಳಿಂದ ಹೆಚ್ಚಾಗಿ ಪ್ರಸಿದ್ಧತೆಯನ್ನು ಪಡೆದುಕೊಂಡವರು. ಇನ್ನು ಇವರ ಕೃತಿಗಳ ಬಗ್ಗೆ ನಾವು ನೋಡ್ತಾ ಹೋದಂತೆ ಹಸಿರು ಹಣ್ಣು, ನಮ್ಮ ಹೊಟ್ಟೆಯಲ್ಲಿ, ದಕ್ಷಿಣ ಅಮೆರಿಕಾ, ಕಾಲೇಜು ರಂಗ ಮೊದಲಾದ ಪ್ರಸಿದ್ಧ ಕೃತಿಗಳ ಕರ್ತರು. ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾದವು ಅಂದರೆ ಈ ಕೃತಿಗಳನ್ನು ಹೆಚ್ಚಾಗಿ ಪ್ರಖ್ಯಾತಿಯನ್ನು ಪಡೆದಂಥ ಅವರು ಅಂದರೆ ಪ್ರಸಿದ್ಧ ಆಗಿರ್ತಕ್ಕಂಥ ಕೃತಿಗಳು ಯಾವಪ್ಪ ಅಂದರೆ ಹಸಿರು ಹಣ್ಣು, ನಮ್ಮ ಹೊಟ್ಟೆಯಲ್ಲಿ, ದಕ್ಷಿಣ ಅಮೆರಿಕಾ, ಕಾಲೇಜು ರಂಗ ಅನ್ನುವಂಥದ್ದು. DVಜಿಯವರ ಮಗನಾಗಿದ್ದ BGL ಸ್ವಾಮಿಯವರು ತಮ್ಮ ವೃತ್ತಿಯ ಹೊರತಾಗಿ ಸಾಹಿತ್ಯ, ಸಂಗೀತ ಕ್ಷೇತ್ರಗಳಲ್ಲಿ ಕೂಡ ಆಸಕ್ತಿಯನ್ನು ಹೊಂದಿದ್ದ ವ್ಯಕ್ತಿ. ನೋಡಿ, DVಜಿಯವರು, ನಮ್ಮ DVಜಿ ಅವರು ಯಾರು ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಲ್ವಾ, DV ಗುಂಡಪ್ಪ ಅಂತಲೇ ನಾವು ಕರಿತೀವಿ. ಮಂಕುತಿಮ್ಮನ ಕಗ್ಗ ಅಂದರೆ ಸಾಕು DVಜಿಯವರು ನಮಗೆ ನೆನಪಾಗ್ಬಿಡ್ತಾರೆ ಮಕ್ಕಳೇ, ಹೌದಾ? ಹೀಗಾಗಿ DVಜಿಯವರ ಮಗ ಯಾರು? BGL ಸ್ವಾಮಿಯವರು. ಇವರು ತಮ್ಮ ವೃತ್ತಿಯ ಹೊರತಾಗಿ, ವೃತ್ತಿ ಅಂತಂದರೆ ತಾವು ಮಾಡ್ತಕ್ಕಂಥ ಉದ್ಯೋಗ, ಕಾಯಕ, ಕೆಲಸ ಅಂತಲೇ ಹೇಳ್ಬೋದು. ಅಂದರೆ ಇವ್ರು ಮಾಡ್ತಿದ್ದು ಸಸ್ಯವಿಜ್ಞಾನಿಯಾಗಿ. ಸಸ್ಯವಿಜ್ಞಾನಿಯದ ಕೆಲಸವನ್ನು ಮಾಡುವುದರ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ತಮ್ಮದಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟರು. ಅಂದರೆ ಇವರಿಗೆ ಆ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಇತ್ತು. ಎಸ್.ಎಲ್. ಭೈರಪ್ಪನವರು ಈ ಪ್ರಬಂಧದಲ್ಲಿ ಸ್ವಾಮಿಯವರ ಬಹುಮುಖಿ ವ್ಯಕ್ತಿತ್ವದ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ನೋಡಿ, ಎಸ್.ಎಲ್. ಭೈರಪ್ಪನವರು ಏನು ಮಾಡ್ತಾರಪ್ಪ ಅಂದ್ರೆ, ಪ್ರಸ್ತುತ ಇದೇನು ಪಾಠ ಇದೆಯಲ್ಲ, ನಾನು ಕಂಡಂತೆ BGL ಸ್ವಾಮಿ ಎನ್ನುವಂತಹ ಈ ಪಾಠದಲ್ಲಿ ಇವ್ರ ವ್ಯಕ್ತಿತ್ವದ ಬಗ್ಗೆ ಪ್ರಬಂಧದ ರೂಪದಲ್ಲಿ ಇರ್ತಕ್ಕಂತಹ ಒಂದು ಪಾಠ ಅಂತ ಹೇಳಿದೆ, ಹೌದಾ? ಹೀಗಾಗಿ ಇವರ ಬಹುಮುಖ ವ್ಯಕ್ತಿತ್ವ, ಯಾವ ರೀತಿಯಾಗಿ ಇವ್ರ ವ್ಯಕ್ತಿತ್ವವನ್ನು ಹೊಂದಿದ್ರು, ಇವರು ಯಾವ್ಯಾವ ಕ್ಷೇತ್ರದಲ್ಲಿ, ಇವರು ತಮ್ಮ ಉದ್ಯೋಗವನ್ನು ಮಾಡ್ತಾ ಇನ್ನು ಯಾವ್ಯಾವ ಕ್ಷೇತ್ರದಲ್ಲಿ ಹೆಚ್ಚಾಗಿ ಸಾಧನೆಯನ್ನು ಮಾಡಿದಾರ, ಇವ್ರು ಕೊಡ್ತಕ್ಕಂತಹ ಕೊಡುಗೆ ಏನು ಎಂಬುದನ್ನು ನಾವು ತಿಳ್ಕೊಳ್ಬೋದು. ಸಂಗೀತದ ಮೇಲಿನ ಪ್ರೀತಿ, ಸಸ್ಯಶಾಸ್ತ್ರದ ಕುರಿತ ಪಾಂಡಿತ್ಯ, ಕಾಡುಗಳ ಓಡಾಟ, ಬರವಣಿಗೆಯ ಸಾಂಗತ್ಯ, ಅಧ್ಯಯನದ ಆಸ್ತಿ, ಹೀಗೆ ವ್ಯಕ್ತಿಯೊಬ್ಬರು ತನ್ನ ಬದುಕಿನಲ್ಲಿ ಮಾಡಬಹುದಾದ ಅನಂತ ಸಾಧನೆಗಳ ಕುರಿತು ಇಲ್ಲಿ ಲೇಖಕರು ವಿವರಿಸುತ್ತಾರೆ. ನೋಡಿ, ಇವರಿಗೆ ತಾವು ಮಾಡ್ತಕ್ಕಂತಹ ಕಾಯಕದ ಜೊತೆಗೆ, ಉದ್ಯೋಗದ ಜೊತೆಗೆ ಯಾವ್ಯಾವ ಕ್ಷೇತ್ರದಲ್ಲಿ ಇಂಟ್ರೆಸ್ಟ್ ಇತ್ತಪ್ಪ ಅಂತ ಸಂಗೀತದ ಮೇಲಿನ ಪ್ರೀತಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಲ್ಲಿ. ಸಂಗೀತ ಅಂತಂದರೆ ಯಾರಿಗಿಲ್ಲ ಇಷ್ಟ ಹೇಳಿ ನೋಡೋಣ. ಹೀಗಾಗಿ ಸಂಗೀತದ ಮೇಲಿರ್ತಕ್ಕಂತಹ ಇವರ ಪ್ರೀತಿಯನ್ನು ನೋಡ್ಬೋದು. ಆಮೇಲೆ ಸಸ್ಯಶಾಸ್ತ್ರದಲ್ಲಿ ಇವ್ರಿಗಿರ್ತಕ್ಕಂಥ ಜ್ಞಾನ, ನಾಲೆಜ್ ಅಂತ ಕರಿತೀವಲ್ಲ, ಪಾಂಡಿತ್ಯ, ಬುದ್ಧಿ, ಹೌದಾ, ಅನುಭವ. ಹೀಗಾಗಿ ಅದಾದಮೇಲೆ ಕಾಡುಗಳ ಓಡಾಟ, ಸಸ್ಯವಿಜ್ಞಾನಿ ಅಲ್ವಾ ಇವ್ರ ಮೊದಲೇ, ಕಾಡುಗಳ ನಡುವೆ ಇವರು ಓಡಾಟವನ್ನು ಮಾಡೋದ್ರ ಜೊತೆಗೆ
ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಸ್ಯವೂ ಕೂಡ ಅದಕ್ಕೂ ಒಂದು ಜೀವ ಇದೆ ಅಂಥೇಳಿ ಮನವರಿಕೆಯನ್ನು ಮಾಡಿಕೊಟ್ಟವರು. ಬರವಣಿಗೆ ಸಾಂಗತ್ಯ ಆಗಿರ್ಬೋದು, ಇವರ ಬರವಣಿಗೆಯ ಕೌಶಲ್ಯ ಆಗಿರ್ಬೋದು, ಅಧ್ಯಯನದ ಆಸ್ತಿಯಿಂದ ಆಸಕ್ತಿ, ಇವುಗಳನ್ನು ನಾವು ವ್ಯಕ್ತಿಯೊಬ್ಬರು ತನ್ನ ಬದುಕಿನಲ್ಲಿ ಎಂಥ ಸಾಧನೆಗಳನ್ನು ಮಾಡಬಹುದು, ಎಲ್ಲ ಕ್ಷೇತ್ರಗಳು ತಮ್ಮದಾದಂಥ ಕೊಡುಗೆಯನ್ನು ಕೊಡಬಹುದು ಅನ್ನೋದಕ್ಕೆ ಇವರು ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಎಸ್.ಎಲ್. ಭೈರಪ್ಪನವರು ಹೇಳ್ತಾರೆ. ಕೇವಲ ವ್ಯಕ್ತಿ ಮಾತ್ರವೇ ಮುಖ್ಯವಲ್ಲ, ಪ್ರವೃತ್ತಿಯು ಅವಶ್ಯ ಎನ್ನುವುದು ಇಲ್ಲಿನ ಭಾವ. ನೋಡಿ ಕೇವಲ ವೃತ್ತಿ ಮಾತ್ರವೇ ಮುಖ್ಯವಲ್ಲ, ಪ್ರವೃತ್ತಿಯು ಅವಶ್ಯ ಎನ್ನುವುದು ಇಲ್ಲಿನ ಭಾವ. ನೋಡಿ, ಕೇವಲ ವೃತ್ತಿ ಅಂದರೆ ಏನು ಹೇಳಿದ್ನಲ್ವಾ, ಮಾಡ್ತಕ್ಕಂತಹ ಕೆಲಸ, ಮಾಡ್ತಕ್ಕಂತಹ ಉದ್ಯೋಗ, ಮಾಡ್ತಕ್ಕಂತಹ ಕಾಯಕ ಅಂತಲೇ ಹೇಳ್ಬೋದು. ಹೀಗಾಗಿ ನಾವು ಮಾಡ್ತಕ್ಕಂತಹ ವೃತ್ತಿ ಅಷ್ಟೇ ಇಲ್ಲಿ ಮುಖ್ಯ ಅಲ್ಲ, ಪ್ರವೃತ್ತಿ ಅಂದರೆ ಅದರ ಜೊತೆಗೆ ವೃತ್ತಿಯ ಜೊತೆಗೆ ಇನ್ನಿತರ ಕ್ಷೇತ್ರಗಳಲ್ಲಿ ಹೆಚ್ಚಾಗಿ ಆಸಕ್ತಿಯನ್ನು ಹೊಂದುವಂಥದ್ದು, ಅದು ಕೂಡ ಇಲ್ಲಿ ಪ್ರಮುಖವಾದಂತಹ ಅಂಶ ಅಂತ ಹೇಳ್ಬೋದು. ಯೋಚನಾ ಶಕ್ತಿಯನ್ನು ಹರಿಬಿಟ್ಟರೆ ಸಾಧಿಸಲು ಸಾಧ್ಯವಾಗದೇ ಇರುವುದು ಇಲ್ಲ ಎಂಬ ವಿಚಾರವನ್ನು ಅರಿತುಕೊಳ್ಳಬೇಕಿತ್ತು. ಒಬ್ಬ ಮನುಷ್ಯನಿಗೆ ಯೋಚನಾ ಶಕ್ತಿಯನ್ನು ಮಾಡಲಿಕ್ಕೆ ಆತ ಕಲಿತಪ್ಪ ಅಂದರೆ ಏನೆಲ್ಲ ಸಾಧನೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತುತ ಉದಾಹರಣೆ ಸಮೇತ ಹೇಳ್ತಾರೆ ನಮ್ಮ ಲೇಖಕರು. BGL ಸ್ವಾಮಿಯವರ ಬಹುಮುಖ ವ್ಯಕ್ತಿತ್ವದ ಬಗ್ಗೆ ನಮಗೆಲ್ಲ ಪರಿಚಯವನ್ನು ಮಾಡಿಕೊಡ್ತಾರೆ. ಮಕ್ಕಳೇ, ಇದುವರೆಗೂ ನಾವು BGL ಸ್ವಾಮಿ ಅಂದರೆ ಯಾರು, ಅವರಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಎಂಥದ್ದು ಎಂಬುದನ್ನು ನಾವು ತಿಳಿದುಕೊಂಡ್ವಿ. ಇನ್ಮೇಲೆ ನಾವು ಲೇಖಕರ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ಕೃತಿಕಾರರ ಪರಿಚಯ. ಡಾಕ್ಟರ್ S.L. ಭೈರಪ್ಪ ಭಾರತದ ಪ್ರಸಿದ್ಧ ಸಾಹಿತಿ, ಕಾದಂಬರಿಕಾರರು. ನೋಡಿ, ನಮ್ಮ ಭೈರಪ್ಪನವರು ಏನಪ್ಪ ಅಂದರೆ ಭಾರತದ ಸುಪ್ರಸಿದ್ಧ ಸಾಹಿತಿ ಮತ್ತು ಕಾದಂಬರಿಕಾರರು. ಇವರು ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಶ್ವರದಲ್ಲಿ 20 ಆಗಸ್ಟ್ 1931ರಲ್ಲಿ ಜನಿಸಿದರು. ಇವರು ಜನಿಸಿರ್ತಕ್ಕಂತಹ ಊರು ಯಾವಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಚೆನ್ನರಾಯಪಟ್ಟಣದ ಸಂತೇಶ್ವರ ಅನ್ನುವಂತಹ ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಯಾವಾಗಪ್ಪ ಅಂತಂದ್ರೆ 20 ಆಗಸ್ಟ್ ಅಂದರೆ ಆಗಸ್ಟ್ ತಿಂಗಳಲ್ಲಿ 20ನೇ ತಾರೀಕಿನಂದು 1931ರಲ್ಲಿ ಇವರ ಜನನವಾಗುತ್ತೆ. ಚಿನ್ನದ ಪದಕದೊಂದಿಗೆ MA ಪದವಿ ಪಡೆದ ಇವರು ನಂತರ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದರು. ಚಿನ್ನದ ಪದಕವನ್ನು ಪಡೆದುಕೊಂಡಂಥ ಇವರು MA ವಿಷಯದಲ್ಲಿ ಏನು ಮಾಡ್ತಾರೆ, ಪದವಿಯನ್ನು ಅಂದರೆ MA ಪದವಿಯನ್ನು ಇವರು ಪಡ್ಕೊಳ್ತಾರೆ. ಅದಾದಮೇಲೆ ಬರೋಡಾದಲ್ಲಿರ್ತಕ್ಕಂಥ ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ಅನ್ನುವಂತಹ ಒಂದು ಮಹಾಪ್ರಬಂಧಕ್ಕೆ PhD ಪದವಿಯನ್ನು ಕೂಡ ಇವರು ಪಡ್ಕೊಳ್ತಾರೆ. ಗುಜರಾತ್, ದೆಹಲಿ, ಮೈಸೂರು ಹೀಗೆ ಹಲವೆಡೆ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು. ಇವರು ತಮ್ಮ ವೃತ್ತಿಯನ್ನು ಎಲ್ಲೆಲ್ಲಿ ಮಾಡಿದಾರಪ್ಪ ಅಂತಂದ್ರೆ ಗುಜರಾತದಲ್ಲಿ, ದೆಹಲಿಯಲ್ಲಿ, ಮೈಸೂರಿನಲ್ಲಿ ಹಲವಾರು ಕಡೆಗಳಲ್ಲಿ ತಮ್ಮ ಪ್ರಾಧ್ಯಾಪಕರಾಗಿ ತಮ್ಮ ಕರ್ತವ್ಯವನ್ನು ಇವರು ನಿರ್ವಹಿಸಿದ್ದಾರೆ. 25ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಬರೆದಿರುವ ಡಾಕ್ಟರ್ ಭೈರಪ್ಪನವರ ಧರ್ಮಶ್ರೀ, ಗೃಹಭಂಗ, ವಂಶವೃಕ್ಷ, ಅನ್ವೇಷಣ, ಧಾಟು, ಪರ್ವ, ಮಂದ್ರ, ಆವರಣ ಮೊದಲಾದ ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿವೆ. ನೋಡಿ, ಇವರು 25ಕ್ಕೂ ಹೆಚ್ಚಾಗಿ ಕಾದಂಬರಿಗಳನ್ನು ಬರೆದಾರ S.L. ಭೈರಪ್ಪನವರು. ಇವರ ಪ್ರಮುಖವಾದಂತಹ ಅಂದರೆ ಪ್ರಸಿದ್ಧವಾಗಿರ್ತಕ್ಕಂತಹ ಕೃತಿ ಧರ್ಮಶ್ರೀ, ಗೃಹಭಂಗ. ನೋಡಿ, ಗೃಹಭಂಗ ಅನ್ನುವಂತಹ ಕಾದಂಬರಿನ ಸಿಕ್ಕರೆ ಓದ್ರಿ ಮಕ್ಕಳೇ, ತುಂಬ ಅದ್ಭುತವಾದಂತಹ ಕಾದಂಬರಿ. ನಾನಂತೂ ಓದಿ, ನಂಗಂತೂ ತುಂಬ ಇಷ್ಟ ಆ ಕಾದಂಬರಿ. ನಿಮಗೂ ಏನಾರು ಸಿಕ್ಕರೆ, ಟೈಮ್ ಸಿಕ್ಕರೆ, ಅಥವಾ ನಿಮ್ಮದು ಎಜುಕೇಷನ್ 10th ಮುಗಿದ ಮೇಲೆ ಅಥವಾ ನೀವು ಫ್ರೀ ವೆಕೇಷನ್ ಅದು ಹೋಗಿರ್ತೀರಲ್ವ, ಆವಾಗ ಗರ್ವಭಂಗ S.L. ಭೈರಪ್ಪನವರ ಕಾದಂಬರಿ ಸಿಕ್ಕರೆ ಸ್ಟಡಿ ಮಾಡಿ. ಇನ್ನು ವಂಶವೃಕ್ಷ, ಅನ್ವೇಷಣ, ಧಾಟು, ಪರ್ವ, ಮಂದ್ರ, ಆವರಣ ಸೇರಿದಂತೆ ಹಲವಾರು ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡು ಇವರು ಭಾರತದಲ್ಲಿರುವಂಥ ಹಲವಾರು ಭಾಷೆಗಳಿಗೆ ಏನು ಮಾಡಿದಾರಪ್ಪ ಅಂದ್ರೆ ಇವರು ಅನುವಾದವನ್ನು ಮಾಡಿದ್ದಾರೆ. ಮನುಷ್ಯನ ಭಾವಪ್ರಪಂಚದ ಆಳಗಳಿಗೆ ಪಾತಾಳ ಗರಡಿಯನ್ನಿಳಿಸಿ ಅಲ್ಲಿರುವ ಸಕಲ ಗುಣಾವಗುಣಗಳನ್ನು ಅತ್ಯಂತ ಸ್ಪಷ್ಟವಾಗಿ ತೆರೆದು ತೋರುವ ಭೈರಪ್ಪನವರ ಬರವಣಿಗೆಗೆ ಮನಸೋಲ್ಲದವರಿಲ್ಲ. ನೋಡಿ, ಇವರ ಬರವಣಿಗೆ ಎಷ್ಟು ಅದ್ಭುತವಾಗಿರ್ತಪ್ಪ ಅಂತಂದ್ರೆ ಮನುಷ್ಯನ ಭಾವನೆಗಳಿಗೆ ಅಂದರೆ ಮನುಷ್ಯನ ಭಾವನೆಗಳ ಆಳಕ್ಕೆ ಇಳಿದು ಪಾತಾಳ ಗರಡಿಯನ್ನಿಳಿಸಿ. ಪಾತಾಳ ಗರಡಿ ಅಂತಂದರೆ ನೀವು ಗ್ರಾಮೀಣ ಪ್ರದೇಶಗಳೆಲ್ಲ ನೋಡ್ಬೋದು. ಊರ ಮಧ್ಯದಲ್ಲಿ ಒಂದು ಬಾವಿ ಇರ್ತೈತಿ, ಅದು ತುಂಬ ಆಳವಾದಂಥ ಬಾವಿ. ಆ ಬಾವಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಉದ್ದವಾದಂಥ ಹಗ್ಗದಿಂದ ಕಟ್ಟಿ ಅದಕ್ಕೆ ಕೆಳಗಡೆ ಏನಾಗಿರ್ತೈತೆ ಮುಳ್ಳುಗಳನ್ನು ಒಳಗಿರ್ತವೆ, ಒಂದು ಕೊಂಕೆ. ಅದನ್ನು ಬಾವಿಯೊಳಗಿರ್ತಕ್ಕಂತಹ ಕಸಗಡ್ಡೆಗಳಾಗಿರ್ಬೋದು ಅಥವಾ ಕೊಡವನ್ನು ಬಿಟ್ಟು ನೀರನ್ನು ಎತ್ತುವುದಾಗಿರ್ಬೋದು, ಅದಕ್ಕೆ ನಾವೇನ್ತೀವಿ ಪಾತಾಳ ಗರಡಿ ಅಂಥೇಳಿ ಕರಿತೀವಿ. ಅಂದರೆ ಪ್ರತಿಯೊಬ್ಬ ಮನುಷ್ಯನ ಭಾವನೆಗಳನ್ನು ಇಳಿದು ಅವರ ಭಾವನೆಗಳು ಯಾವ ರೀತಿ ಇರ್ತವೆ. ಕಾದಂಬರಿ ಬರೆಯೋದು ಬರವಣಿಗೆ ಅಷ್ಟು ಸುಲಭದ ಮಾತಲ್ಲ ಮಕ್ಕಳೇ, ಹೌದಾ? ಅದರಲ್ಲೂ ಎಲ್ಲರ ಮನ ಮುಟ್ಟುವ ಹಾಗೆ ಕಾದಂಬರಿ ಬರೆಯೋದಿದೆಲ್ಲ ಅದು ನಿಜವಾಗೂ ಅದ್ಭುತವಾದಂಥ ಕಲೆನೇ ಅಂತ ಹೇಳ್ಬೋದು. ಹೀಗಾಗಿ
ಪ್ರತಿಯೊಬ್ಬ ವ್ಯಕ್ತಿಯ ಗುಣಾವಗುಣಗಳನ್ನು ಅರಿತುಕೊಂಡು ಅವರು ಸ್ಪಷ್ಟವಾಗಿ ತೆರೆ ತೋರಬೇಕು. ಅವ್ರ ಭೈರಪ್ಪನವರ ಬರವಣಿಗೆ ಎಷ್ಟೊಂದು ಅದ್ಭುತವಾಗಿ ಇದೆ ಅಂತೇಳಿ ಅನ್ನಿಸ್ಬೇಕು. ಹೀಗಾಗಿ ಅವರ ಬರವಣಿಗೆಗೆ ಮನಸೋಲದವರೇ ಯಾರೂ ಇಲ್ಲ. ಇವರು ಸಾಹಿತ್ಯದಂತೆಯೇ ಸಂಗೀತದಲ್ಲೂ ಆಸಕ್ತರು. ನೋಡಿ, ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮಾತ್ರ ಆಸಕ್ತಿ ಇರಲಿಲ್ಲ, ಅದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲೂ ಕೂಡ ಇವರು ಸಾಹಿತ್ಯ ಜೊತೆಗೆ ಸಂಗೀತ ಕ್ಷೇತ್ರಗಳು ಕೂಡ ತುಂಬ ಅಪಾರವಾದಂಥ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ಆಳವಾದ ಪರಿಶ್ರಮ ಉಳ್ಳವರು. ನೋಡಿ, ತುಂಬ ಶ್ರಮಜೀವಿ. ಎಸ್.ಎಲ್. ಭೈರಪ್ಪನವರು ತುಂಬ ಶ್ರಮಜೀವಿ, ತುಂಬ ಪರಿಶ್ರಮವನ್ನು ಪಡ್ತಾಯಿದ್ರು. ಇವರ ಮಂದ್ರ ಕಾದಂಬರಿಯಲ್ಲಿ ಭಾರತೀಯ ಸಂಗೀತದ ಹಲವಾರು ಸೂಕ್ಷ್ಮ ವಿವರಗಳು, ವ್ಯಕ್ತಿತ್ವಗಳ ಸಂಕೀರ್ಣತೆಗಳು, ಬದುಕಿನ ಒಳನೋಟಗಳು ಅತ್ಯಂತ ಮನೋಜ್ಞವಾಗಿ ಬಂದಿವೆ. ನೋಡಿ, ಇವರ ಮಂದ್ರ ಅನ್ನುವಂಥ ಏನು ಕಾದಂಬರಿ ಇದೆಯಲ್ಲ, ಆ ಪುಸ್ತಕದಲ್ಲಿ ನಮ್ಮ ಭಾರತೀಯ ಸಂಗೀತದಲ್ಲಿರ್ತಕ್ಕಂತಹ ಕೆಲವೊಂದು ಸೂಕ್ಷ್ಮತೆ ಒಳಗೊಂಡಂಥ ಕೆಲವೊಂದು ಮಾಹಿತಿಗಳನ್ನು ಒಳಗೊಂಡಿವೆ, ವ್ಯಕ್ತಿತ್ವದಲ್ಲಿರ್ತಕ್ಕಂತಹ ಸಂಕೀರ್ಣತೆಗಳನ್ನು ಒಳಗೊಂಡಿದೆ, ಬದುಕಿನಲ್ಲಿ ಒಳನೋಟಗಳು ಯಾವ ರೀತಿಯಾಗಿದೆ ಎಂಬುದನ್ನು ಅದರಲ್ಲಿ ಹೇಳಿಕೊಟ್ಟಾರೆ. ತುಂಬ ಅಮೋಘವಾಗಿ ಮನೋಜ್ಞವಾಗಿ ಮೂಡಿಬಂದಿರತಕ್ಕಂಥ ಒಂದು ಸುಂದರ ಕಾದಂಬರಿ ಮಂದ್ರ ಅನ್ನುವಂಥದ್ದು. ಇವರ ಸಾಹಿತ್ಯ ಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಇವರು ನೀಡಿರ್ತಕ್ಕಂತಹ ಅಪಾರ ಸಾಧನೆಯನ್ನು ನೋಡಿರ್ತಕ್ಕಂತಹ ಕೆಲವೊಂದು ಪ್ರಶಸ್ತಿಗಳು ಬಂದವ ನಮ್ಮ ಸರ್ಕಾರದಿಂದ. ಯಾವ್ಯಾವಪ್ಪ ಅಂತಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರಸ್ವತಿ ಸಮ್ಮಾನ, ನಾಡೋಜ ಪ್ರಶಸ್ತಿ ಸೇರಿದಂತೆ ಗೌರವಗಳು ಡಾಕ್ಟರ್ ಭೈರಪ್ಪ ಅವರಿಗೆ ಸಂದಿವೆ. ನೋಡಿ, ಇವರು ಬಂದಿರತಕ್ಕಂಥ ಇವರು ಸಾಹಿತ್ಯ ಕ್ಷೇತ್ರಕ್ಕೆ, ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂತಹ ಇವರ ಅಭಿರುಚಿಯನ್ನು, ಇವರ ಸಾಧನೆಯನ್ನು ನೋಡಿರ್ತಕ್ಕಂತಹ ನಾವು ಸರ್ಕಾರ ಏನು ಮಾಡಿತ್ತು, ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿದೆ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವವನ್ನು ಕೊಟ್ಟಿದೆ, ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಕೊಟ್ಟಿದೆ, ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳು ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಬಂದಿವೆ. ಇವರ ಕಾದಂಬರಿಗಳು ಚಲನಚಿತ್ರಗಳಾಗಿ, ಧಾರಾವಾಹಿಗಳಾಗಿಯೂ ಪ್ರಸಿದ್ಧಿ ಹೊಂದಿವೆ. ನೋಡಿ, ನಮ್ಮ ಲೇಖಕರ ಕೆಲವೊಂದು ಕಾದಂಬರಿಗಳು ಏನಾಯ್ತು, ಧಾರಾವಾಹಿಗಳಾಗಿ ಮತ್ತು ಇನ್ನು ಚಲನಚಿತ್ರಗಳಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡವ. ಕಾದಂಬರಿಗಳಲ್ಲದೆ ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿದ ಸಾಹಿತ್ಯ ಮತ್ತು ಪ್ರತೀಕ, ಕತೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಎಂಬ ಕೃತಿಗಳನ್ನು ಭೈರಪ್ಪ ಅವರು ರಚಿಸಿದ್ದಾರೆ. ನೋಡಿ, ಅವರು ಸಾಹಿತ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಸಾಹಿತ್ಯ ಮತ್ತು ಪ್ರತೀಕ ಅನ್ನುವಂಥದ್ದು, ಕತೆ ಮತ್ತು ಕಥಾವಸ್ತು ಅನ್ನುವಂಥದ್ದು, ನಾನೇಕೆ ಬರೆಯುತ್ತೇನೆ ಅನ್ನುವಂಥ ಕೃತಿಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ನೋಡಿ, ಇವರು ಸಾಹಿತ್ಯ ಸಂಗೀತ ಕ್ಷೇತ್ರದಲ್ಲಿ ಇವರು ಬರವಣಿಗೆ ಬರೆಯುವಂಥ ಸಂದರ್ಭದಲ್ಲಿ ನಮ್ಮ ದೇಶ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಕೂಡ ಪಡೆದುಕೊಂಡಿದ್ದರು. ಇದೀಗ ನಮ್ಮ ಎಸ್.ಎಲ್. ಭೈರಪ್ಪನವರು ಇಲ್ಲ, ಭಾರತ ಲೋಕಕ್ಕೆ ಇವರು ತಮ್ಮ ಪಯಣವನ್ನು ಮುಂದುವರಿಸಿದ್ದಾರೆ. ಹೀಗಾಗಿ ಇವರು ಇತ್ತೀಚೆಗೆ ಅಷ್ಟು ನಿಧನವನ್ನು ಹೊಂದಿದರು. ಪದಗಳ ಅರ್ಥವನ್ನು ನೋಡೋದಾದರೆ ಉಪೇಕ್ಷೆ ಅಂದರೆ ತಾತ್ಸಾರ, ಮೇಧಾಶಕ್ತಿ ಅಂದರೆ ಬುದ್ಧಿಮತ್ತೆ, ವೈಖರಿ ಶೈಲಿ ಅಥವಾ ಧಾಟಿ, ಮಾರ್ಪಾಟು ಅಂದರೆ ಬದಲಾವಣೆ ಹೊಂದುವುದು, ನಿಮಿತ್ತ ಕಾರಣ ಅಂಥೇಳಿ ಬರುತ್ತೆ. ಇನ್ನು ಮಕ್ಕಳೇ, ಪಾಠವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಯಾವುದು ಪ್ರವೇಶ ಭಾಗವನ್ನು ನೋಡಿಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಯಾರೆಲ್ಲ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಂಡಿಲ್ವೋ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರತಿ ಸಲ ನಾನು ಕ್ಲಾಸ್ ತೆಗೆದುಕೊಂಡಾಗ ನಿಮಗೆ ಯಾರೆಲ್ಲ ಪಠ್ಯಪುಸ್ತಕ ತೆಗೆದಿಟ್ಕೊಂಡು ನಮ್ಮ ತರಗತಿಯನ್ನು ವೀಕ್ಷಣೆ ಮಾಡಿ ಅಂತಲೇ ಹೇಳ್ತಿರ್ತೀನಿ. ಎಲ್ಲರೂ ಪಠ್ಯಪುಸ್ತಕವನ್ನು ತೆಗೆದಿಟ್ಕೊಳ್ಳಿ. ಪ್ರವೇಶ ಭಾಗವನ್ನು ನೋಡೋಣ. ನಾನು ಕಂಡಂತೆ BGL ಸ್ವಾಮಿ, ಎಸ್.ಎಲ್. ಭೈರಪ್ಪ. ಪ್ರವೇಶ. ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಈ ಪ್ರಬಂಧದಲ್ಲಿ ತಮಗೂ ಡಾಕ್ಟರ್ BGL ಸ್ವಾಮಿಯವರು ಇದ್ದ ಸ್ನೇಹದ ಬಗ್ಗೆ ಬರೆದಿದ್ದಾರೆ. ಇವರನ್ನು ಶ್ರೇಷ್ಠ ಸಸ್ಯವಿಜ್ಞಾನದ ಧ್ರುವತಾರೆ ಅಂತ BGL ಸ್ವಾಮಿಯನ್ನು ನಾವು ಕರಿತೀವಿ ಮಕ್ಕಳೇ. ಈಗ ಈ ನಮ್ಮ ಲೇಖಕರು ಏನು ಹೇಳ್ತಾರಪ್ಪ ಅಂದರೆ, ಈ ಪ್ರಸ್ತುತ ಪಾಠದಲ್ಲಿ ತಮಗೂ ಮತ್ತು BGL ಸ್ವಾಮಿಯವರ ನಡುವೆ ಇರ್ತಕ್ಕಂತಹ ಸ್ನೇಹದ ಬಗ್ಗೆ, ಅವರ ಒಡನಾಟ ಹೇಗಿತ್ತು, ಸ್ನೇಹ ಹೇಗಾಯಿತು, ಇಬ್ಬರು ಸಾಹಿತಿಗಳು ಹೌದಾ, ಇಬ್ಬರು ಮೇಧಾವಿಗಳು, ಇಬ್ಬರು ಪಂಡಿತರು, ಇಬ್ಬರು ಪ್ರಸಿದ್ಧ ವ್ಯಕ್ತಿಗಳೇ, ಇವರಿಬ್ಬರ ನಡುವೆ ಇರ್ತಕ್ಕಂತಹ ಬಾಂಧವ್ಯ ಹೇಗಿತ್ತು ಎಂಬುದನ್ನು ಈ ಪ್ರಸ್ತುತ ಪಾಠದಲ್ಲಿ ಹೇಳ್ತಾರೆ. ಇಬ್ಬರು ಪ್ರಸಿದ್ಧರ ಸ್ನೇಹದಲ್ಲಿನ ಹೊಳವುಗಳು ಇಲ್ಲಿ ಮಾರ್ಮಿಕವಾಗಿ ವ್ಯಕ್ತವಾಗಿವೆ. ನೋಡಿ, ಹೊಳವು ಅಂತಂದರೆ ಸೊಗಸು ಅಂತ ಅರ್ಥ, ಮಾರ್ಮಿಕತೆ ಅಂತಂದ್ರೆ ಮನಸ್ಸಿಗೆ ತಟ್ಟುವಂತೆ. ಇವರಿಬ್ಬರ ನಡುವೆ ಇರ್ತಕ್ಕಂತಹ ಸ್ನೇಹ ಯಾವ ರೀತಿಯಾಗಿತ್ತು ಅಂದರೆ, ಇಬ್ಬರೂ ಕೂಡ ಪ್ರಸಿದ್ಧ ವ್ಯಕ್ತಿಗಳೇ. ಎಸ್.ಎಲ್. ಭೈರಪ್ಪ ಮತ್ತು BGL ಸ್ವಾಮಿ ಇಬ್ಬರೂ ಕೂಡ ನಮ್ಮ ಕನ್ನಡ ನಾಡು ಕಂಡಂತಹ ಶ್ರೇಷ್ಠ ಲೇಖಕರು ಹೌದಾ. ಇವರಿಬ್ಬರು ನಡುವೆ ಇರ್ತಕ್ಕಂತಹ ಬಾಂಧವ್ಯ ಏನಿತ್ತು ಎಂಬುದನ್ನು ಇಲ್ಲಿ ತುಂಬ ಮನಸ್ಸಿಗೆ ತಟ್ಟುವಂತೆ ಈ ಪಾಠದಲ್ಲಿ ಹೇಳಿದ್ದಾರೆ.
ಪರಸ್ಪರ ಗೌರವ, ಪೂರ್ವಗ್ರಹ ಪೀಡಿತವಲ್ಲದ ಯೋಚನೆಗಳು ಇವೆರಡು ಇದ್ದಾಗ ವ್ಯಕ್ತಿಗಳ ನಡುವಿನ ಸ್ನೇಹ ಎಷ್ಟು ಅರ್ಥಪೂರ್ಣವೋ ವ್ಯಕ್ತಿತ್ವ ವಿಕಾಸ ಪೂರ್ವಕವೂ ಆಗಿರುತ್ತದೆ ಎಂಬುದನ್ನು ಪ್ರಸ್ತುತ ಬರಹವು ಕಾಣಿಸುತ್ತದೆ. ನೋಡಿ, ಇಲ್ಲಿ ಅವರಿಗೆ ಒಬ್ಬರ ಮೇಲೆ ಒಬ್ಬರಿಗೆ ಇರ್ತಕ್ಕಂತಹ ನಂಬಿಕೆ, ಗೌರವ, ಒಬ್ಬರ ಮೇಲೆ ಒಬ್ಬರಿಗೆ ಇರ್ತಕ್ಕಂತಹ ಪ್ರೀತಿ, ವಿಶ್ವಾಸ, ಕಾಳಜಿ ಯಾವ ರೀತಿಯಾಗಿರುತ್ತೆ ಎಂಬುದು. ಆಮೇಲೆ ಪೂರ್ವಗ್ರಹ ಪೀಡಿತವಲ್ಲದ ಯೋಚನೆ. ಪೂರ್ವಗ್ರಹ ಅಂತಂದರೆ ಪೀಡಿತವಲ್ಲದ ಯಾವುದೇ ವಸ್ತು, ವ್ಯಕ್ತಿ, ವಿಷಯದ ಬಗ್ಗೆ ವಾಸ್ತವಿಕ ಸಂಗತಿಯನ್ನು ಪರಿಶೀಲಿಸದೆ ಮೊದಲೇ ಮಾಡಿಕೊಂಡಿರ್ತಕ್ಕಂತಹ ಒಂದು ಅನಿಸಿಕೆಯನ್ನು ನಾವೇನಂತ ಕರಿತೀವಿ? ಪೂರ್ವಗ್ರಹ ಅಂತೇ ಕರಿತೀವಿ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ, ಆ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಅಥವಾ ವಿಷಯ ಆಗಿರ್ಬೋದು, ಅವುಗಳ ವಾಸ್ತವಿಕ ಸಂಗತಿಯನ್ನು ಪರಿಶೀಲನೆ ಮಾಡದೆ ನಾವೇನು ಮಾಡ್ಬೋದು? ಮೊದಲೇ ಅವರ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ಅನಿಸಿಕೆಯನ್ನು ನಾವು ಪೂರ್ವಗ್ರಹ ಪೀಡಿತ ಯೋಚನೆಗಳು ಅಂತ ಕರಿತೀವಿ. ಇವೆರಡು ಇದ್ದಾಗ ಮಾತ್ರ ವ್ಯಕ್ತಿಗಳ ನಡುವೆ ಇರ್ತಕ್ಕಂತಹ ಸ್ನೇಹ ಯಾವ ರೀತಿಯಾಗಿತ್ತು, ಎಷ್ಟೊಂದು ಅರ್ಥಪೂರ್ಣವಾಗಿತ್ತು ಎಂಬುದನ್ನು ಪ್ರಸ್ತುತ ಪಾಠ ಹೇಳ್ಕೊಡ್ತೈತಿ. ಆಗ ಇಲ್ಲಿ ಲೇಖಕರು ಏನು ಹೇಳ್ತಾರಪ್ಪ ಅಂದ್ರೆ, ಆಗಿದ್ದಂತಹ ಸಂದರ್ಭದಲ್ಲಿಯೂ ಕೂಡ, ಅಂದರೆ ಅಂಥ ಸಮಯದಲ್ಲಿ ಇಬ್ಬರು ಪ್ರಸಿದ್ಧ ವ್ಯಕ್ತಿ ಒಬ್ಬರು ಅರ್ಥ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರಧಾರೆಯನ್ನು ವ್ಯಕ್ತಪಡಿಸೋದಿಲ್ಲ. ಆಗ ಇಬ್ಬರ ವ್ಯಕ್ತಿತ್ವ ವಿಕಾಸ ಹೊಂದೋದು ಕೂಡ ತುಂಬ ಅದ್ಭುತ ಆಗಿ ಇರುತ್ತೆ ಅನ್ನುವಂತಹ ಪ್ರಸ್ತುತ ಪಾಠ ಹೇಳ್ಕೊಡುತ್ತೆ. ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ಸ್ವಾಮಿಯವರಿಗೂ ನನಗೂ ಮೂಕತಃ ಪರಿಚಯವಾದದ್ದು ಅವರ ಜೀವನದ ಕೊನೆಯ ವರ್ಷದಲ್ಲಿ. ನೋಡಿ, ಇಲ್ಲೇನು ಹೇಳ್ತಾ ಇದ್ದಪ್ಪ ಲೇಖಕರು? ಸ್ವಾಮಿಯವರಿಗೂ ಮತ್ತು ನನಗೂ ಅಂತಂದರೆ ಯಾರು ಇಲ್ಲಿ ಮಕ್ಕಳೇ? SL ಭೈರಪ್ಪನವರು. ಹೌದಾ? ಸ್ವಾಮಿಯವರಿಗೂ ಮತ್ತು ಲೇಖಕರಿಗೂ ಮೂಕತಃ ಪರಿಚಯವಾದಿದ್ದು, ಒಬ್ಬರಿಗೆ ಪರಿಚಯ ಆಗಿದ್ದು ಯಾವಾಗ? ಅವರ ಜೀವನದ ಕೊನೆಯ ವರ್ಷದಲ್ಲಿ, ಅಂದರೆ 1980ರಲ್ಲಿ. 1980ನೇ ಇಸ್ವಿಯಲ್ಲಿ ಅವರು ಮರಣವನ್ನು ಹೊಂದ್ತಾರೆ. 1916ರಲ್ಲಿ BGL ಸ್ವಾಮಿಯವರು ಜನಿಸ್ತಾರೆ. 1980ರಲ್ಲಿ ಅವರು ಮರಣ ಹೊಂದಿದ್ದರಿಂದ ಆ ಜೀವನದ ಕೊನೆಯ ವರ್ಷದಲ್ಲಿ ನಮ್ಮ ಲೇಖಕರಿಗೂ ಮತ್ತು ಸ್ವಾಮಿಯವರಿಗೂ ಪರಿಚಯ ಆಗುತ್ತೆ. ನಾನು ಉತ್ತರ ಭಾರತದಲ್ಲಿ, ಅವರು ಮದರಾಸಿನಲ್ಲಿದ್ದು ಭೇಟಿಯ ಸಂದರ್ಭ ಒದಗಿರಲಿಲ್ಲ. ನೋಡಿ, ಇಲ್ಲಿ ಲೇಖಕರು ಎಲ್ಲಿದ್ರಪ್ಪ ಅಂದರೆ ಉತ್ತರ ಭಾರತದೊಳಗಿದ್ದಾಗ ಅವರು ಎಲ್ಲಿದ್ದರು? ಮದ್ರಾಸ್ ಒಳಗಿದ್ರು. ಹೀಗಾಗಿ BGL ಸ್ವಾಮಿಯವರಿಗೂ ಮತ್ತು ಲೇಖಕರು ಒಬ್ಬರಿಗೆ ಭೇಟಿಯಾಗಲು ಯಾವುದೇ ರೀತಿಯಾದಂಥ ಸಂದರ್ಭಗಳಾಗಲಿ ಅವಕಾಶಗಳು ಕೂಡ ಒದಗಿ ಬಂದಿರಲಿಲ್ಲ. ಅವರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದು ನಾವು ಆಗಾಗ ಕಲಿತು ಮಾತನಾಡುವ ಅವಕಾಶವಾಯಿತು. ನೋಡಿ, ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬರ್ತಾರೆ ಯಾರು? BGL ಸ್ವಾಮಿಯವರು. ಸಂದರ್ಶಕ ಪ್ರಾಧ್ಯಾಪಕರು ಅಂತಂದ್ರೆ ಏನಪ್ಪ ಅಂದರೆ, ಒಂದು ನಿರ್ದಿಷ್ಟ ಅವಧಿಗೆ ಅತಿಥಿಯಾಗಿ ಬೋಧಿಸಲು ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡ್ತಕ್ಕಂಥ ಒಬ್ಬರು ವಿದ್ವಾಂಸರನ್ನು ನಾವು ಸಂದರ್ಶಕ ಪ್ರಾಧ್ಯಾಪಕರು ಅಂಥೇಳಿ ನಾವು ಕರಿತೀವಿ. ಅಂದರೆ ಒಂದಷ್ಟು ನಿರ್ದಿಷ್ಟ ಅವಧಿ ಇರುತ್ತೆ, ಅದಕ್ಕೆ ಅತಿಥಿ ಉಪನ್ಯಾಸಕರಾಗಿ, ಅತಿಥಿ ಪ್ರಾಧ್ಯಾಪಕರಾಗಿ ಅವರು ಬರ್ತಾರೆ. ಆ ಒಂದು ವಿಶ್ವವಿದ್ಯಾಲಯಕ್ಕೆ ಬೋಧನೆಯನ್ನು ಮಾಡಲಿಕ್ಕೆ ಬರುವಂತಹ ಬಂದು ಅವರು ಭೇಟಿ ನೀಡಿ ಕೊಡ್ತಕ್ಕಂಥ ಒಂದು ಸುಂದರ ಘಟನೆ ಅಥವಾ ವಿದ್ವಾಂಸತೆಯನ್ನು ನಾವೇನು ಕರಿತೀವಿ? ಸಂದರ್ಶಕ ಪ್ರಾಧ್ಯಾಪಕ ಅಂತ ಕರಿತೀವಿ. ಹೀಗಾಗಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಂತಹ ಸಂದರ್ಭದಲ್ಲಿ ಇವರು ಒಬ್ಬರ ಪರಿಚಯವನ್ನು ಮಾಡಿಕೊಂಡು ಆಗಾಗ ಮೇಲಿನ ಮೇಲೆ ಅವರೇನು ಮಾಡೋದು? ಭೇಟಿಯಾಗಿ ಮಾತನಾಡುವಂತಹ ಹಲವಾರು ಸಂದರ್ಭಗಳು ಸೃಷ್ಟಿಯಾದವು. ಇಂಥ ಸ್ಥಳದಲ್ಲಿ ಇಂಥವರಿಂದ ಅವರ ಪರಿಚಯವಾಯಿತೆಂಬ ಖಚಿತ ನೆನಪು ನನಗಿಲ್ಲ. ನೋಡಿ, ಇವರನ್ನು ಭೇಟಿಯಾಗಿದ್ದು ಮೈಸೂರು ಯೂನಿವರ್ಸಿಟಿಯಲ್ಲೇ. ಆದರೆ ಏನು ಹೇಳ್ತಾರಪ್ಪ ಲೇಖಕರಂದರೆ, ಇಂಥ ಸ್ಥಳದಲ್ಲಿ ಅಥವಾ ಇಂಥವರಿಂದ ನನಗೆ BGL ಸ್ವಾಮಿಯವರ ಪರಿಚಯ ಆಯಿತು ಅನ್ನುವಂಥದ್ದನ್ನು, ಇಂಥ ಲೊಕೇಶನಲ್ಲಿ ಅವ್ರು ನಮ್ಗೆ ಪರಿಚಯ ಆಯಿತು, ಅಥವಾ ಇವರಿಂದ ಇವ್ರು ನನಗೆ ಪರಿಚಯ ಆದರು, ಅಥವಾ ಇಂಥವ್ರು ಬಂದು ನನಗೆ ಅವರನ್ನು ಪರಿಚಯ ಮಾಡಿಕೊಟ್ರು, ಅಥವಾ ನಾವೇ ಒಬ್ಬರನ್ನೊಬ್ಬರನ್ನ ಪರಿಚಯ ಮಾಡಿಕೊಂಡ್ವಿ ಅನ್ನುವಂಥದ್ದು ನನಗೆ ಸರಿಯಾದಂಥ ನೆನಪು ನನಗಿಲ್ಲ ಅಂತ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ? ಯಾರ ಬಗ್ಗೆ? BGL ಸ್ವಾಮಿಯವರ ಬಗ್ಗೆ ಲೇಖಕರು ಹೇಳ್ತಾ ಇದ್ದಾರೆ. ಆದರೆ ನಾನು ಅವರು ಕೂತು ಒಟ್ಟಿಗೆ 2.5-3 ಗಂಟೆ ಮಾತನಾಡಿದ ನಂತರ ಈತನ ಜ್ಞಾನ ವಿವಿಧ ವಿಸ್ತಾರಗಳನ್ನು ಎನಿಸಿದುದು ಮಾತ್ರವಲ್ಲ, ಅವರ ಬಗೆಗೆ ನನ್ನೆಲ್ಲ ಸ್ನೇಹ ಪ್ರೀತಿಗಳು ಹುಟ್ಟಿರುವುದು ನನ್ನ ಅರಿವಿಗೆ ಬಂತು. ಲೇಖಕರು ಮತ್ತು ಸ್ವಾಮಿಯವರು ಇಬ್ಬರು ಕೂತ್ಕೊಂಡು ಮಾತನಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ 2-3.5 ಗಂಟೆ ಆದರೂ ಆಗ್ತಿತ್ತು. ಅಷ್ಟೊಂದು ಮಾತಾಡ್ತಾ ಇದ್ರು. ಯಾಕಂದರೆ ಇವರು ಒಬ್ಬರೊಬ್ಬರು ಮೊದಲೇ ಪರಿಚಯವೇನಿಲ್ಲ. ಆದರೆ ಇತ್ತೀಚೆಗೆ ಅವರು ಮೈಸೂರು ಯೂನಿವರ್ಸಿಟಿಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಬಂದಂಥ ಸಂದರ್ಭದಲ್ಲಿ ಇವರು ಒಬ್ಬರೊಬ್ರು ಏನು ಪರಿಚಯ ಮಾಡ್ಕೊಂಡು ಮಾತಾಡಕತ್ತಿದ್ರಲ್ಲ, ಹೀಗಾಗಿ ಅವರಲ್ಲಿರ್ತಕ್ಕಂತಹ ಅಪಾರವಾದಂತಹ ಜ್ಞಾನಕ್ಕೆ ಅಥವಾ ಪಾಂಡಿತ್ಯವನ್ನು ನೋಡಿ ಇವರು ಏನಾಗ್ತಿತ್ತಪ್ಪ ಅಂದ್ರೆ ಒಬ್ರಿಗೊಬ್ರು ಮಾತಾಡ್ತಿದ್ರಂತೆ.
ಅವರ ಬಗೆಗೆ ನನ್ನೆಲ್ಲ ಸ್ನೇಹ ಪ್ರೀತಿಗೂ ಹುಟ್ಟಿರುವುದು ನನ್ನ ಅರಿವಿಗೆ ಬಂತು ನೋಡಿ. ಅವ್ರ ಬಗೆಗೆ ಏನಾಯ್ತಪ್ಪ ಅಂತಂದ್ರೆ ಲೇಖಕರಿಗೆ ಸ್ವಾಮಿಯವರ ಬಗೆಗೆ ಅವ್ರಿಗೆ ಗೊತ್ತಿಲ್ಲಂಗೆ, ಅವ್ರ ಅರಿವಿಗೆ ಗೊತ್ತಿಲ್ಲಂಗೆ ಅವ್ರಿಗೆ ಏನಾಯ್ತಪ್ಪ ಅವ್ರ ಬಗ್ಗೆ ಒಳ್ಳೆಯ ಭಾವನೆ, ನಂಬಿಕೆ, ಪ್ರೀತಿ, ವಿಶ್ವಾಸ, ಸ್ನೇಹ ಇವೆಲ್ಲ ಹುಟ್ಟಿರೋದು ಯಾರ ಅರಿವಿಗೆ ಬಂತು? ಲೇಖಕರ ಅರಿವಿಗೆ. ಯಾರ ಬಗ್ಗೆ? ವಿಜಯ ಸ್ವಾಮಿಯವರ ಬಗ್ಗೆ. ಅವರ ಬಗೆಗೆ ನನ್ನೆಲ್ಲ ಸ್ನೇಹ ಪ್ರೀತಿಗೂ ಹುಟ್ಟಿರುವುದು ನನ್ನ ಅರಿವಿಗೆ ನೋಡಿ. ಹೀಗಾಗಿ ಅವ್ರ ಬಗೆಗೆ ಏನು ಸ್ವಾಮಿಯವರ ಬಗೆಗೆ ಏನಾಯ್ತಪ್ಪ ಅಂದ್ರೆ ಭೈರಪ್ಪನವರಿಗೆ ಸ್ನೇಹ ಪ್ರೀತಿ ಹುಟ್ಟಿದ್ದು ಅವರ ಅರಿವಿಗೆ ಬಂತು. ಸಾಧಾರಣವಾಗಿ ಯಾರ ಬಗೆಗೂ ಪ್ರೀತಿ, ಸ್ನೇಹ, ಆತ್ಮೀಯತೆ, ಉಪೇಕ್ಷೆಗಳು ನನ್ನಲ್ಲಿ ಅಷ್ಟು ಬೇಗ ಹುಟ್ಟೋದಿಲ್ಲ. ಭೈರಪ್ಪನವರಿಗೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ನೋಡಿದ ತಕ್ಷಣವೇ ಅಥವಾ ಅವ್ರ ಜೊತೆ ಮಾತಾಡ್ಬೇಕಂತ ಹೇಳಿ ಅವ್ರಿಗೆ ಅನ್ನಿಸ್ತಾ ಇರಲಿಲ್ಲಂತೆ. ಅವರು ಗುಣಗಳನ್ನು ತಿಳ್ಕೊಂಡು, ವ್ಯಕ್ತಿಯ ವ್ಯಕ್ತಿತ್ವ ಹೇಗಿದೆ ಅಂತ ತಿಳ್ಕೊಂಡು ಅವ್ರ ಜೊತೆ ಸ್ವಲ್ಪ ದಿನಗಳ ಕಾಲ ಸ್ವಲ್ಪ ಹೊತ್ತು ಒಡನಾಟ ಮಾಡಿದ ಮೇಲೆ ಅವ್ರಿಗೇನಾಗ್ತಿತ್ತು, ಒಂಥರ ಪ್ರೀತಿ, ಸ್ನೇಹ, ಆತ್ಮೀಯತೆ ಅನ್ನೋದು ಹುಟ್ತಾಯಿತ್ತು. ಅಷ್ಟು ಬೇಗ ಇವರು ನೋಡಿದ ತಕ್ಷಣ ಯಾರನ್ನು ನಂಬುವುದಾಗಲಿ ಮಾಡುವುದಾಗಲಿ ಇವರು ಮಾಡ್ತಿರ್ಲಿಲ್ವಂತೆ. ಹೀಗಾಗಿ ಸಾಧಾರಣವಾಗಿ ಇವರು ಯಾರ ಬಗ್ಗೆಯೂ ಕೂಡ ಪ್ರೀತಿ, ಸ್ನೇಹ ಅಥವಾ ಆತ್ಮೀಯತೆ ಅನ್ನೋದು ಅಷ್ಟೊಂದು ಬೇಗ ಹುಟ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ತುಂಬ ದಿನ ಒಡನಾಡಿ ಜೊತೆಯಲ್ಲಿ ಕೆಲಸ ಮಾಡಿ ಅಥವಾ ವ್ಯಕ್ತಿತ್ವದ ಪರೀಕ್ಷೆ ಆಗುವ ಸಂದರ್ಭಗಳನ್ನ ದಾಟಿದ ನಂತರವೇ ನನ್ನಲ್ಲಿ ಯಾರ ವಿಷಯದಲ್ಲಾದರೂ ಒಂದು ಸ್ಪಷ್ಟ ಭಾವ ಮತ್ತು ಅಭಿಪ್ರಾಯಗಳು ಬೆಳೆಯುವುದು. ಏನು ಹೇಳ್ತಾರಪ್ಪ ಅಂದ್ರೆ, ನಾನು ಯಾರ್ದರ ಜೊತೆ ಸ್ನೇಹನೇ ಇರೋಂಗಿಲ್ಲ ಅಂತಲ್ಲ, ನಾನು ಕೂಡ ಸ್ನೇಹವನ್ನು ಮಾಡ್ಕೊಳ್ತೀನಿ, ಆದರೆ ಅಷ್ಟು ಬೇಗ ಮಾಡ್ಕೊತಿರ್ಲಿಲ್ಲ. ಮೊದಲು ಅವ್ರ ವ್ಯಕ್ತಿತ್ವ ಹೇಗಿದೆ ಅಂತ ತಿಳ್ಕೊತಿದ್ದೆ, ಆಮೇಲೆ ಅವರ ಒಡನಾಟ ಹೇಗಿದೆ ಅಂತ ತಿಳ್ಕೊತಿದ್ದೆ. ಅವ್ರ ಮೇಲೆ ನನಗೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಗೌರವ ಬರಬೇಕಲ್ವ. ನಮ್ಮ ಜೀವನದಲ್ಲಿ ಹಲವಾರು ಜನ ಸ್ನೇಹಿತರು ಬರ್ತಾರೆ, ಬಂದು ಹೋಗ್ತಾನೇ ಇರ್ತಾರೆ. ಆದರೆ ಒಬ್ಬರ ಮೇಲೆ ನಂಬಿಕೆ ಬರುವುದು ಅಷ್ಟೊಂದು ಸುಲಭದ ಮಾತಲ್ಲ. ಹೀಗಾಗಿ ನಾನು ಯಾವ ಸ್ನೇಹಿತರನ್ನು ನಂಬುವುದಿಲ್ಲೇ ಇಲ್ಲ ಅಂತೇನಿಲ್ಲ, ನಂಬ್ತಾ ಇದ್ದೆ. ಆದರೆ ಅವ್ರ ಜೊತೆ ನಾನು ಕೆಲಸ ಮಾಡುವುದು ಅಥವಾ ವ್ಯಕ್ತಿತ್ವದ ಕೆಲವೊಂದು ಪರೀಕ್ಷೆಗಳಾಗುವಂಥ ಸಂದರ್ಭಗಳು ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅವಾಗ ಅಥವಾ ಯಾವುದಾದ್ರೂ ವಿಷಯದಲ್ಲಿ ನನಗೆ ಅನಿಸ್ಬೇಕು, ಓ ಇವ್ರು ತುಂಬ ಒಳ್ಳೆಯ ವ್ಯಕ್ತಿ, ಇವ್ರ ಜೊತೆ ಸ್ನೇಹವನ್ನು ಮಾಡಿದರೆ ನನಗೂ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥ ಭಾವನೆ ನನ್ನಲ್ಲಿ ಬರಬೇಕು. ಸ್ಪಷ್ಟವಾದಂತಹ ಅಭಿಪ್ರಾಯಗಳು ಬರಬೇಕು, ಸ್ಪಷ್ಟವಾದಂತಹ ಭಾವನೆ ಉಂಟಾಗಬೇಕು. ಆಗ ಮಾತ್ರ ಏನಾಗ್ತಿತ್ತು, ನನಗೆ ಅವ್ರ ಜೊತೆ ಒಳ್ಳೆಯ ರೀತಿಯಾದಂತಹ ಬಾಂಧವ್ಯನ ಮುಂದುವರಿಸ್ಕೊಂಡು ಹೋಗಲು ಸಾಧ್ಯ ಆಗ್ತಿತ್ತು ಅಂಥೇಳಿ ಹೇಳ್ತಾರೆ. ಸ್ವಾಮಿಯವರಂತೆ ಬಹುಬೇಗ ನನ್ನಲ್ಲಿ ಸ್ನೇಹವನ್ನು ಹುಟ್ಟಿಸಿದವರು ನನ್ನ ಜೀವನದಲ್ಲಿ ಇನ್ನು ಒಬ್ಬಿಬ್ಬರು ಮಾತ್ರ ನೋಡಿ. ಸಾಮಾನ್ಯವಾಗಿ ಹಲವಾರು ಜನ ಸ್ನೇಹಿತರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಿರ್ತಾರೆ. ಆದರೆ ಕೆಲವೊಂದು ಜನ ಸ್ನೇಹಿತರು ಮಾತ್ರ ಏನಾಗ್ತಾರಪ್ಪ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಶಾಶ್ವತವಾದಂಥ ಸ್ಥಾನವನ್ನು ಪಡ್ಕೊಂಡಿರ್ತಾರೆ. ಯಾಕಂದ್ರೆ ಅವರು ಅಂತಿಂಥ ಸ್ನೇಹಿತರಾಗಿರಂಗಿಲ್ಲ. ಕಷ್ಟದ ಸಮಯದಲ್ಲಿ ನಮ್ಮ ಕೈ ಹಿಡಿದಿರ್ತಾರೆ, ಒಳ್ಳೆಯ ಸಮಯದಲ್ಲಿ ನಮ್ಮನ್ನ ಕೈ ಬಿಟ್ಟಿರಂಗಿಲ್ಲ. ಕಷ್ಟ ಬರಲಿ, ಸುಖ ಬರಲಿ, ಏನೇ ನೋವು ಬರಲಿ, ಎಲ್ಲರೂ ಕೂಡ ಅವರು ನಮಗೆ ಸಾಂತ್ವನ ಹೇಳುವುದಲ್ಲಾಗ್ಬೋದು, ಅಥವಾ ದುಡ್ಡಿನ ವಿಷಯದಲ್ಲಾಗ್ಬೋದು, ಅಥವಾ ಮತ್ತೊಂದು ಸಹಾಯ ಮಾಡೋದ್ರಲ್ಲಾಗ್ಬೋದು, ಅಥವಾ ನಮ್ಮ ಮನೋಭಾವನೆಗಳನ್ನ ಅರ್ಥಕೊಳ್ಳುವಲ್ಲಾಗ್ಬೋದು. ಹೀಗಾಗಿ ಇಂಥ ಹಲವಾರು ಜನ ಸ್ನೇಹಿತರಲ್ಲಿ ಇನ್ನೊಂದು ಒಬ್ಬಿಬ್ಬರು ಮಾತ್ರ ಇರ್ತಾರೆ ಸ್ವಾಮಿಯವರದಂತೆ ಅಷ್ಟೊಂದು ಬೇಗ ನನ್ನ ಸ್ನೇಹವನ್ನು ಹುಟ್ಟಿಸಿದವರು ಅಂಥೇಳಿ ಇಲ್ಲಿ ಕವಿಗಳು ಹೇಳ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ನಾವೇನು ಮಾಡೋಣ, ಇವರು ಯಾವಾಗ ಪರಿಚಯ ಆಯಿತು, ಏನು ಇವರ ನಡುವೆ ನಡ್ತಕ್ಕಂಥ ಮಾತುಕತೆ ಏನಿದೆ ಎಂಬುದನ್ನು ಮುಂದಿನ ಪ್ಯಾರಾದಲ್ಲಿ ಹೇಳ್ತಾರೆ. ಮಕ್ಕಳೇ, ನಾಳೆ ದಿನ ತರಗತಿಯಲ್ಲಿ ಇದರ ಮುಂದುವರೆದಂತಹ ಭಾಗವನ್ನು ಹೇಳ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.